ಕಾಪಾಡ್ಕೊಳಕ್ಕೆ ಸಾಧ್ಯ ಸರ್? ಸಾಧ್ಯನೇ ಇಲ್ಲ ಸರ್. ಬೇರೆ ಸೌಲಭ್ಯ ಎಲ್ಲ ಯಾವ ರೀತಿ ಇದೆ ಅಂತ ಸರ್? ಅವರು ಯಾವ ಸೆಲ್ಲಲ್ಲಿದ್ದಾರೆ? ಸಾಮಾನ್ಯ ಕೈದಿಗಳಿರೋ ಸೆಲ್ಲಲ್ಲಿದ್ದಾರೆ ಅಥವಾ ಯಾವ ಸೆಲ್ಲಲ್ಲಿದ್ದಾರೆ ದರ್ಶನ್ ಅವರು ಅಂತ? ಸರ್ ಸೌಲಭ್ಯ ಅಂತ ಬಂದರೆ ಏನು ಸೌಲಭ್ಯ ಇಲ್ಲ ಸರ್ ಅವ್ರಿಗೆ. ಅದ್ರ ಹೆಸರಿಗೆ ಒಂದು ಅದನ್ನು ಅವರಿರೋ ಸೆಲ್ಲಿಗೆ VIP ಸೆಲ್ ಅಂತ ಅಂತಾರೆ ಅಷ್ಟೇ. VIP ಸೆಲ್ಲಲ್ಲಿ ಇದ್ದಾರೆ ಬಾಸು. ಜೈಲ್ ಮ್ಯಾನ್ಯಲ್ ಏನಿದೆ ಅದನ್ನೇ ಕೊಟ್ಟಿದ್ದಾರೆ ಅವ್ರಿಗೆ. ಓಕೆ. ಅಲ್ಲಿ ಜೈಲ್ ಮ್ಯಾನಲ್ಲಿ ಒಂದು ಜಮಖಾನ ಕೊಡಬೇಕು, ಒಂದು ವೈಟ್ ಬೆಡ್ಶೀಟ್ ಕೊಡಬೇಕು, ಒಂದು ಕಂಬಳಿ ಕೊಡಬೇಕು, ಅದನ್ನೇ ಕೊಟ್ಟಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಕೊಟ್ಟಿಲ್ಲ. ಆಮೇಲೆ ಒಂದು ನೀರಿನ ಬಾಟ್ಲಿದೆ, 20 ಲೀಟ್ರದ್ದು ಒಂದು ನೀರಿಂದು ಕ್ಯಾನ್ ಇದೆ. ಅದರಾಗೆ ನೀರು ಕುಡಿಬೇಕು ಅವರು. ಆಮೇಲೆ ಅಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ, ಅಲ್ಲೇ ಸ್ನಾನ ಮಾಡ್ಕೋಬೇಕು, ಅಲ್ಲೇ ವಾಶ್ರೂಮ್ಗೆ ಹೋಗಬೇಕು. ಸ್ಪೆಷಲ್ ಏನು ಕೊಟ್ಟಿಲ್ಲ ಸರ್ ಅವ್ರಿಗೆ, ಏನೊಂದು ಸ್ಪೆಷಲ್ ಕೊಟ್ಟಿಲ್ಲ ಸರ್. ಈಗ ಈ ಕೇಸಲ್ಲಿ ಒಂದಿಷ್ಟು ಬೇರೆ ಆರೋಪಿಗಳಿದಾರಲ್ವಾ, ಪ್ರದೂಷು ಬೇರೆಯವರೆಲ್ಲ, ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ಅವಕಾಶ ಇದೆಯಾ ದರ್ಶನ್ ಅವರಿಗೆ ಅಂತ? ಸರ್ ಅವ್ರು ಯಾರಂತ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾವು ನೋಡಿರೋದು ಬಾಸನೊಬ್ಬರನ್ನೇ. ಅವ್ರು ಯಾರು ನಮ್ಮ ಮುಖ ಪರಿಚಯ ಇಲ್ಲ ನನಗೆ. ಅವ್ರನ್ನ ಭೇಟಿ ಮಾಡಲಿಕ್ಕೆ ಅವ್ರ ಕೋರ್ಟ್ ಡೇಟ್ ಇರುತ್ತಲ್ಲ ಸರ್, ಅವಾಗ ಬೇಕಾದ್ರೆ ಬಂದು PC ಕೋರ್ಟ್ ಅಂತಿದೆ ಜೈಲಲ್ಲಿ, ಅವರು ಡೇಟ್ ಇದ್ದಾಗ 15 ದಿನಕ್ಕೋಸ್ಕರ ಡೇಟ್ ಕೊಡುತ್ತೆ JMC ಕೋರ್ಟು. ಅವಾಗ ಬೇಕಾದ್ರೆ ಬಂದುಬಿಟ್ಟು ಅವ್ರನ್ನ ಭೇಟಿ ಮಾಡ್ಬೋದು. ಅಂದರೆ ಆ ಟೈಮಲ್ಲಿ ಭೇಟಿ ಮಾಡೋದು, ಬೇರೆ ದಿನದಲ್ಲಿ ಭೇಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್. ಅವ್ರ ಕೇಸ್ನರೇ ಆಗಲಿ, ಅವ್ರನ್ನ ಭೇಟಿ ಮಾಡಬೇಕಾದ್ರೆ ಅಧಿಕಾರಿಗಳು ಪರ್ಮಿಷನ್ ತಗೊಂಡು ಹೋಗಬೇಕು. ನೇರವಾಗಿ ಹೋಗಿ ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಟೈಮ್ ಸ್ಪೆಂಡ್ ಮಾಡೋದು ಸರ್ ಅಲ್ಲಿ ಅಂತ? ಆ ಚಿಕ್ಕ ರೂಮಲ್ಲಿ ಇರ್ತಾರೆ ಅಂತಾರೆ. ವಾಕಿಂಗ್ ಏನಾದರೂ ಮಾಡ್ತಾ ಇದ್ರಾ ಅಥವಾ ಬೇರೆಯವ್ರ ಜೊತೆಗೆ ಮಾತಾಡ್ತಾ ಇದ್ರಾ ಹೆಂಗೆ ಸರ್ ಅಂತ? ಬೇರೆಯವ್ರ ಜೊತೆಗೆ ಮಾತಾಡೋಕ್ಕೆ ಅವಕಾಶನೇ ಇಲ್ಲ ಸರ್ ಪಾಪ ಅವ್ರಿಗೆ. ಹೆಂಗೆ ಸರ್ ಅಲ್ಲಿ? ಯಾಕಂದರೆ ಅವ್ರನ್ನ ನೋಡಲಿಕ್ಕೆ ಯಾರೂ ಬಿಡೋಂಗಿಲ್ಲ. ನನ್ನ ಪುಣ್ಯ ಅವ್ರು ನೋಡೋಕೆ ನನಗೆ ಅವಕಾಶ ಸಿಕ್ಕಿದ್ದು, ನೋಡೋಕ್ಕೆ ಯಾರೂ ಬಿಟ್ಟಿಲ್ಲ ಅಲ್ಲಿ. ಅವರು ಅಷ್ಟೇ ಪುಸ್ತಕ ಓದ್ತಾರೆ, TV ನೋಡ್ತಾರೆ, ಮತ್ತು ರೂಮ್ ಮುಂದೆ ಜಾಗ ಇದೆ, ವಾಕ್ ಮಾಡ್ತಾರೆ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಸರ್. 7 ಗಂಟೆ ಒಳಗೆ ಲಾಕ್ ಹಾಕ್ತಾರೆ. ಲಾಕ್ ಆದಮೇಲೆ ಇನ್ನೇನು ಅವ್ರಿಗೆ ನಿದ್ದೆ ಯಾವಾಗ ಬರುತ್ತೋ ಅವ್ರಿಗೆ ಗೊತ್ತದು. ಯಾಕಂದ್ರೆ ನಿದ್ದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾವಾಗ ಮಲಗ್ತಾರೋ, ಎಷ್ಟು ಗಂಟೆ ಮಲಗ್ತಾರೋ ಅದು ಅವ್ರಿಗೆ ಗೊತ್ತು. ಯಾಕಂದ್ರೆ ನಾವೇ ನಿದ್ದೆ ಮಾಡಲ್ಲ, ನಾವು ಅಂತಾರೆ ಹೆಂಗೆ ನಿದ್ದೆ ಮಾಡೋಕ್ಕೆ ಸಾಧ್ಯ ಸರ್ ಇಂಥ ನೋವಲ್ಲಿ? ಕೊನೆಯದಾಗಿ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು ಅಂತ? ಯಾಕಂದರೆ ನೀವು ಜೈಲಲ್ಲಿದ್ದಿರಿ ತುಂಬ 21 ವರ್ಷ. ತುಂಬ ಜನ ಈ ಒಂದು ಕೊಲೆ ಆರೋಪವನ್ನು ಹೊತ್ತು ಬಂದವ್ರ ಜೊತೆ ಕೂಡ ನೀವು ಮಾತುಕತೆ ನಡೆಸಿರ್ತೀರ. ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ಇದೇ ಪ್ರಕರಣದ ಬಗ್ಗೆ ಅಂತಲ್ಲ, ಯಾರೂ ಸಹ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಾರ್ದು. ಕೊಲೆ ಮಾಡೋದು ನಮ್ಮ ಹಕ್ಕು ಅಲ್ಲ, ರೈಟ್ಸು ಅಲ್ಲ, ಅಥವಾ ನಮ್ಮ ನಿಯಮಗಳು ಅಲ್ಲ. ಕಾನೂನಿದೆ, ಅದಕ್ಕೋಸ್ಕರ ಕಾನೂನಲ್ಲಿ ನಾನು ಈ ಮಾತು ಹೇಳ್ಬೋದು. ಯಾಕಂದರೆ ಈ ಮಾತನ್ನು ಹೇಳಲಿಕ್ಕೆ ನನಗೆ ಜೈಲೇ ಕಲಿಸಿದ್ದು. ಜೈಲು ಆ ರೀತಿ ಕಳಿಸ್ಲಿಲ್ಲ ಅಂದರೆ ನಾನು ಬೇರೆ ಥರನೇ ಹೇಳ್ತಿದ್ದೆ ಹೇಗೆ ಅಂತ. ಬಟ್ ಜೈಲು ನನಗೆ ಕಲಿಸ್ತು. ಕೊಲೆ ಮಾಡೋದು ತಪ್ಪು. ಒಬ್ಬ ವ್ಯಕ್ತಿನ ಸಾಯಿಸೋದು ಮಾತ್ರ ಮಹಾ ಅಪರಾಧ ಸರ್. ಅದು ಯಾರೇ ಮಾಡಲಿ ತಪ್ಪು. ನಾನು ಮಾಡಿದ್ದೇ ಆಗಲಿ, ಬೇರೆ ಯಾರೇ ಮಾಡಿದ್ದಾಗಲಿ, ಕ್ರೈಮನ್ನು ತಗೋಬಾರ್ದು ಸರ್ ಯಾರು. ಯಾಕಂದರೆ ಕ್ರೈಮನ್ನು ನಾವು ವಿಚಾರ ಕೈ ಹಾಕಿದ್ದೀವಿ ಅಂದರೆ ಲೈಫ್ ಸ್ಪಾಯ್ಲ್ ಆಗಿ ಹೋಗುತ್ತಲ್ಲ ಸರ್. 21 ವರ್ಷ ಅಮೂಲ್ಯವಾದ ಜೀವನ ಯಾರು ಕೊಡೋಕ್ಕೆ ಸಾಧ್ಯ ಸರ್? ಕಳೆದೋದಕ್ಕೆ ಸಮಯ ಬರುತ್ತೆ ಸರ್ ನಮ್ಮ ಲೈಫಲ್ಲಿ. ಅದು ಜೈಲಲ್ಲಿ ಕೂತ್ಕೊಂಡು ನಾವು ಯಾವ ರೀತಿ ಜೀವನ ಕಟ್ಕೊಳಕ್ಕೆ ಸಾಧ್ಯ ಸರ್? ಅದೇ ರೂಟೀನ್ ಜೀವನ. ಬೆಳಗ್ಗೆ ಅದೇ ಅನ್ಲಾಕ್ ಆಗುತ್ತೆ, ರಾತ್ರಿಗೆ ಅದೇ ಲಾಕ್ ಆಗುತ್ತೆ, ಅದೇ ಊಟ, ಏನು ಚೇಂಜ್ ಇಲ್ಲ. ಯಾರನ್ನು ನಮ್ಮವ್ರನ್ನ ನಾವೇ ಭೇಟಿ ಮಾಡಬೇಕು ಅಂತಂದರೆ ಪೊಲೀಸ್ ಪರ್ಮಿಷನ್ ತೊಗೋಬೇಕು. ಅದಕ್ಕೆ ಸಾಕಷ್ಟು ರಿಸ್ಟ್ರಿಕ್ಷನ್ನು. ಅಲ್ಲಿ ಚೆಕ್ ಮಾಡು, ಇಲ್ಲಿ ಚೆಕ್ ಮಾಡು, ಅದು ನೋಡು, ಇದು ನೋಡು ಅಂತಂದು ಅವ್ರ ಹತ್ರ ಮಾತಾಡ್ಲಿಕ್ಕೆ 15ರಿಂದ 20 ನಿಮಿಷ ಟೈಮ್ ಕೊಡ್ತಾರೆ. ಅಷ್ಟರೊಳಗೆ ನಮ್ಮ ಭಾವನೆಗಳನ್ನ ನಮ್ಮ ಕುಟುಂಬ ತಲುಪಿಸ್ಬೇಕು. ನಮ್ಮ ಜೀವನನ ನಾವೇ ಕಳ್ಕೊಳೋರು ಮಾತ್ರ ಕ್ರೈಮ್ ಮಾಡ್ಬೇಕು ಸರ್. ಇಲ್ಲ, ನಿಮ್ಮ ಜೀವನನ ಅದ್ಭುತ ಕಟ್ಕೋಬೇಕು. ಸಮಾಜದಲ್ಲಿ ಒಳ್ಳೊಳ್ಳೆ ಅವಕಾಶಗಳಿದ್ದಾವೆ. ಕ್ರೈಮನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡು ಲೈಫ್ನ ಹಾಳು ಮಾಡ್ಕೊಳ್ತೀರಾ? ಒಳ್ಳೊಳ್ಳೆ ಅವಕಾಶ ಇದಾವಲ್ಲ ಸರ್, ಏನು ಬೇಕಾದ್ರೂ ಮಾಡ್ಬೋದು ಒಳ್ಳೆ ಅವಕಾಶಗಳಲ್ಲಿ. ಜನಗಳು ಪ್ರೀತಿ ಗಳಿಸ್ರಿ, ಯಾರೂ ಕ್ರೈಮ್ ಆಯ್ಕೆ ಮಾಡ್ಕೋಬಾರ್ದು ಸರ್, ತಪ್ಪೋದು. ಥ್ಯಾಂಕ್ ಯು ಸರ್. ನಿಮ್ಮ ಮುಂದಿನ ಜೀವನ ಚೆನ್ನಾಗಿರಲಿ. ಏನೋ ಕೆಲಸ ಈಗ ಫಿಲ್ಮ್ ತೆಗಿಬೇಕು ಅಂದ್ಕೊಂಡಿದ್ದೀರಾ, ಅದು ಒಳ್ಳೇದಾಗಲಿ ಅಂತ ಹೇಳ್ತೀನಿ ಸರ್. ಮುಂದೆ ಏನು ಮಾಡ್ತೀರಾ ಅಂತ ಸರ್? ಮುಂದೆ ಒಂದು ಸಿನಿಮಾ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ, ದಯವಿಟ್ಟು ಪ್ರಸಾರ ಮಾಡಿ. ಸಿನಿಮಾ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀನಿ. ಇದುವರೆಗೂ ಸಹ ಇಂಡಸ್ಟ್ರಿಯಲ್ಲಿ ಈ ಥರ ಕತೆ ಬಂದಿರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಸಿನಿಮಾನ ನೀವು ನೋಡಿದಿರಿ ಅಂತಂದರೆ ಜೈಲು ಅಂದರೆ ಏನಂತ ಗೊತ್ತಾಗುತ್ತೆ, ಕೋರ್ಟ್ ಅಂದರೆ ಏನಂತ ಗೊತ್ತಾಗುತ್ತೆ, ಕ್ರೈಮನ್ನು ಮಾಡಲೇಬಾರ್ದು ನಾವು ಅಂತ ಗೊತ್ತಾಗುತ್ತೆ ನಮಗೆ. ಆ ಥರ ಸ್ಕ್ರಿಪ್ಟ್ ಅದು ಭಾಳ ಚೆನ್ನಾಗಿದೆ, ಒಳ್ಳೆ ಸ್ಟೋರಿ ಸರ್. ಯಾರಾದರೂ ಪ್ರೊಡ್ಯೂಸರ್ ಮುಂದೆ ಬಂದರೆ ನಾನು ಖಂಡಿತ ಆ ಸಿನಿಮಾ ಮಾಡಬೇಕಂತ ನನಗೆ ಆಸೆ.
ಇದಿಷ್ಟು ಸಿದ್ಧಾರೂಢ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕನ್ನಡತೆ ಆಧಾರದಲ್ಲಿ ಬಿಡುಗಡೆ ಆಗಿರೋದು. ಈ ಸಿದ್ಧಾರೂಢ ಅವ್ರ ಮಾತು ಕೇಳಿ ನಂಗೆ ಸಿದ್ಧಾರೂಢ ಶ್ರೀಗಳು ನೆನಪಾದ್ರು. ಅವ್ರ ಪ್ರವಚನ ಇಲ್ಲ, ಇಲ್ಲಿ ಆ ಮನುಷ್ಯನ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಧ್ಯಾನ ಮಾಡ್ತಾರೆ ಅವರು. ಅದು ಪಿರಮಿಡ್ ಧ್ಯಾನ ಅಂತ ಈಗ ಭಾಳ ಫೇಮಸ್ ಇದೆ. ಅದು ಅಂದರೆ ಪಿರಮಿಡ್ ಒಳಗೆ ಕೂತ್ಕೊಂಡು ಅದಕ್ಕೆಲ್ಲ ಭಾಳ ಅರ್ಥ ಇದೆ. ಮೊದಲೆಲ್ಲ ಈ ಮನೆಗಳೆಲ್ಲ ಪಿರಮಿಡ್ ಆಕಾರದಲ್ಲಿ ಕಟ್ತಾ ಇದ್ರಲ್ಲ, ಅದು ಭಾಳ ಪಾಸಿಟಿವ್ ಎನರ್ಜಿ ಅಂತೇಳಿ. ಆಮೇಲೆ ಈ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪರಂಪರೆಯಲ್ಲಿ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಇಡೀ ಜಗತ್ತಿಗೆ ಗೊತ್ತಾಗಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ನಮ್ಮ ಇಡೀ ಶರೀರಕ್ಕೆ ಒಂದು ಧ್ಯಾನ, ಒಂದು ಯೋಗ, ಇನ್ನೊಂದು ಉಪವಾಸ. ಒಂದು ಧ್ಯಾನ ಮೈಂಡಿಗೆ, ಒಂದು ಯೋಗ ಶರೀರಕ್ಕೆ, ಉಪವಾಸ ನಿಮ್ಮ ಈ ಎಲ್ಲವೂ ಕೂಡ ಕರಗಿ ಎಲ್ಲವೂ ಸರಿಯಾಗಿ ಬಿಡುತ್ತದೆ. ಈ ಮೂರಿದ್ರೆ ನೀವು ಬೇರೆ ಏನು ಎಕ್ಸಸೈಸ್ ಮಾಡಬೇಕಾಗಿಲ್ಲ ಅಂತೇಳಿ. ಧ್ಯಾನ ಮಾಡಿದರೆ ಇದು ಬ್ರೈನ್ಗೆ ಎಕ್ಸಸೈಸು, ಆಮೇಲೆ ಯೋಗ ಮಾಡಿದರೆ ಇಡೀ ಬಾಡಿ ಫ್ಲೆಕ್ಸಿಬಲ್, ಯಾವ ರೀತಿ ಫ್ಲೆಕ್ಸಿಬಲ್. ಆಮೇಲೆ ಸಣ್ಣ ದಪ್ಪ ಆಗಬೇಕು ಅಂತಂದರೆ ಯಾವುದು ಉಪವಾಸ. ಆಮೇಲೆ ನಿಮ್ಮ ಅದಕ್ಕೆ ಶೇಪ್ ತರಬೇಕು ಅಂತಂದರೆ ವೆಯ್ಟ್ ಲಿಫ್ಟಿಂಗ್ ಮಾಡಬೇಕಷ್ಟೆ. ಬಟ್ ಒಂದು ಅದೇ ನೋಡಿ, ಅವರು ಕೂಡ ಸನ್ನಡತೆ ಆಧಾರದಲ್ಲಿ, ಅಂದರೆ ಇನ್ನೂ ಕೂಡ ಟೈಮ್ ಇತ್ತು ಅವರಿಗೆ ಒಳ ಜೈಲಲ್ಲಿ ಇರೋದಕ್ಕೆ. ಸನ್ನಡತೆ ಅಂತಂದರೆ ಕೆಲವರನ್ನು ಬಿಡ್ತಾರೆ. ಆಮೇಲೆ ಸನ್ನಡತೆ ಆಧಾರದಲ್ಲಿ ಹೊರಗೆ ಬರಬೇಕಾದವರು ಒಂದು 2,000 ರೂಪಾಯಿ ಕಟ್ಟೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ತುಂಬ ಜನ ಅಲ್ಲಿ ಉಳಿದಿರ್ತಾರೆ. ನನಗೆ ಅದರ ಬಗ್ಗೆ ಒಂದು ಸ್ಟೋರಿ ಮಾಡಬೇಕು ಅಂತ ಭಾಳ ಆಸೆ ಇದೆ. ಅಂದ್ರೆ ಸನ್ನಡತೆ ಆಧಾರದಲ್ಲಿ ಹೊರಗಡೆ ಬರ್ಬೇಕಂದ್ರೆ ದುಡ್ಡು ಅಲ್ಲ, ಸನ್ನಡತೆ ಆಧಾರದಲ್ಲಿ ಇರೋದಿಲ್ಲ. ಕೆಲವರದ್ದು ಟೈಮ್ ಮುಗ್ದೋಗಿರುತ್ತೆ, ಏನೋ ಮುಗಿದ್ರು, ಆದರೆ ದುಡ್ಡು ಕಟ್ಟಬೇಕಾಗತ್ತೆ. ಮೊನ್ನೆ ದುನಿಯಾ ವಿಜಿ ಕೆಲವರನ್ನೆಲ್ಲ ಬಿಡಿಸ್ಕೊಂಡ್ಬಂದರು. ಒಂದು 5,000 10,000 ಯಾರಾದರೂ ಅವ್ರನ್ನ ಕೇರ್ ಮಾಡೋರೇ ಇಲ್ಲ. ನಾನು ಅದರ ಬಗ್ಗೆ ಈಗ ಸೂಪರ್ 3ಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಿದ್ದೀನಿ. ಯಾರಿಗೆಲ್ಲ ದುಡ್ಡು ಕಟ್ಟೋಕ್ಕಾಗ್ತಾ ಇಲ್ಲ ಅವರನ್ನೆಲ್ಲ ಆಚೆ ಬರೆಸುವಂಥ ಕೆಲಸಗಳಾಗಲಿ ಅಂತೇಳಿ ಸಿದ್ಧಾರೂಢ ಅವರು ಹೇಳಿದರು. ನಾನು ಕೂಡ ಬುಕ್ ಕೊಟ್ಟೆ, ಅವರು ಹೋಗ್ತಾ ಇದ್ದಾರೆ, ಧ್ಯಾನ ಮಾಡಿಸಿದೆ ಅಂತೇಳಿ. ಆ ಧ್ಯಾನ ಇರೋದಕ್ಕೆ ಈ ಮನುಷ್ಯ ಸ್ವಲ್ಪ ಅಲ್ಲಿ ಇಷ್ಟು ಕಾಮ್ ಆಗಿದ್ದಾರೆ. ಆಮೇಲೆ ಪಿಕ್ಚರ್ ಸ್ಕ್ರಿಪ್ಟ್ ಎಲ್ಲ ಬರೆದಿದ್ದಾರೆ ಅಂತ, ಅದು ನೋಡ ಆಮೇಲೆ ಏನಾಗುತ್ತೆ ಅಂತ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮನೆ ಊಟಕ್ಕಾಗಿ ಕಾಯ್ತಾ ಇದ್ರು, ನಿರಾಸೆ ಆಯಿತು, ಈಗ ಜ್ವರದಿಂದ ಬಳಲ್ತಿದ್ದಾರೆ. ಬಟ್ ಇದರ ಮಧ್ಯೆ ನಿನ್ನೆ DCM DK ಶಿವಕುಮಾರ್ ಅವರು ಮೈಸೂರಿನ ಕರಗ ಸಂಭ್ರಮದಲ್ಲಿ ಮಾತನಾಡಿದ್ರು. ಬಹಳ ಕುತೂಹಲ ಕೆರಳಿಸಿದ್ದಂದ್ರೆ, ವಿಜಯಲಕ್ಷ್ಮಿ ಅವರು ಸಮಯ ಕೇಳಿದ್ದಾರೆ ಭೇಟಿಗೆ, ಸಮಯ ಕೊಟ್ಟಿದ್ದೀನಿ, ಭೇಟಿ ಆಗ್ತೀನಿ ಅಂತ. ನಾಳೆ ಭೇಟಿ ಆಗ್ತೀನಿ ಅಂತ ನಿನ್ನೆ ಹೇಳಿದ್ರು. ನಾಳೆ ಅಂದ್ರೆ ಇವತ್ತು ಅವ್ರನ್ನ ಭೇಟಿ ಆಗೋ ಸಾಧ್ಯತೆ. ಚಾಮುಂಡೇಶ್ವರಿ ಕರಗದಲ್ಲಿ ದರ್ಶನ್ ಪರ ಘೋಷಣೆ ಕೂಗಲಾಯಿತು. DCM DK ಶಿವಕುಮಾರ್ ಭಾಷಣದ ಮಧ್ಯೆ ಘೋಷಣೆ ಕೂಗಿದ್ದಾರೆ ಫ್ಯಾನ್ಸ್. ದರ್ಶನ್ ಕೇಸ್ ಬಗ್ಗೆ ಮಾತನಾಡ್ತೀನಿ ಅಂತ DCM DK ಶಿವಕುಮಾರ್ ಹೇಳಿದ್ರೆ, 2 ದಿನದಲ್ಲಿ ಅದ್ರ ಬಗ್ಗೆ ಮಾತಾಡ್ತೀನಿ. ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿಗೆ ಅವಕಾಶ ಕೇಳಿದ್ದಾರೆ, ಹಾಗಾಗಿ ಭೇಟಿ ಮಾಡೋದಕ್ಕೆ ಸಮಯ ಕೂಡ ಕೊಟ್ಟಿದ್ದೀವಿ, ಇವತ್ತು ಭೇಟಿ ಆಗ್ತೀವಿ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಏನಾದರೂ ಅನ್ಯಾಯವಾಗಿದ್ರೆ ಸರಿಪಡಿಸೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ, ನೊಂದವರಿಗೆ ಚಾಮುಂಡೇಶ್ವರಿ ಅನುಗ್ರಹ ನೀಡಲಿ ಅಂತ DCM DK ಶಿವಕುಮಾರ್ ಹೇಳಿದ್ದಾರೆ. ಯುವಕರು ಡಿ ಬಾಸ್ ಬಗ್ಗೆ ಕೇಳ್ತಾ ಇದ್ದಾರೆ. ನಾನು ಅವರ ಧರ್ಮಪತ್ನಿ ನನ್ನನ್ನು ಭೇಟಿ ಮಾಡಲಿಕ್ಕೆ ಟೈಮ್ ಕೇಳಿದ್ದಾರೆ. ಅವರಿಗೆ ಟೈಮನ್ನು ಕೊಟ್ಟಿದ್ದೇನೆ, ನಾನು ಮಾತಾಡ್ತೇನೆ. ಏನಾದ್ರು ಅನ್ಯಾಯ ಆಗಿದ್ರೆ ಸರಿಪಡಿಸ್ಲಿಕ್ಕೆ ಖಂಡಿತ ನಾವು ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಕಾನೂನಿಗೂ ಕೂಡ ನಾವು ಗೌರವನ ಕೊಡಬೇಕು. ಈ ದೇಶದ ಕಾನೂನು, ಈ ನೆಲದ ಕಾನೂನಿಗೆ ಗೌರವನ ಕೊಡಬೇಕು. ಅನ್ಯಾಯ ಯಾರಿಗೆ ಆಗಿದ್ರು ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸವನ್ನು ನಾವೆಲ್ಲ ಸೇರಿ ಮಾಡೋಣ. ತಾಯಿ